ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ರಿಯಾಪಟ್ನ ಡಿಸ್ಟಿಕಲ್ಲಿ ಒತ್ತುವರಿ ಜಮೀನು ಎಷ್ಟಿದೆ? 1000 acres. ಒಂದು ಕೆಲಸ ಮಾಡಿ, ಅರಣ್ಯ ಇಲಾಖೆಯವ್ರ ಜೊತೆ ನೆಕ್ಸ್ಟ್ ಮಂಡೇ ಮೀಟಿಂಗ್ ಅರೇಂಜ್ ಮಾಡಿ. ವಿಲ್ ಡೀಲ್ ವಿತ್ ದ್ಯಾಟ್. ಓಕೆ ಮೇಡಮ್, ಇವರು ಪಾಂಡಪುರದಿಂದ ಬಂದಿರೋದು ನಿಮ್ಮನ್ನು ನೋಡ್ಬೇಕಂತ. ಒಂದು 10 ನಿಮಿಷ ವೇಟ್ ಮಾಡಕ್ಕೆ ಹೇಳ್ರಿ. ಓಕೆ ಮೇಡಮ್. ಮಿಸ್ಟರ್ ಜಯಕುಮಾರ್, ಎಸ್ ಮೇಡಮ್. ಅವ್ರನ್ನ ಒಳಗಡೆ ಬರಕ್ಕೆ ಹೇಳಿ. ಓಕೆ ಮೇಡಮ್. ಇರೋ ಮೀಟಿಂಗ್ ಎಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ. ಓಕೆ? ಹಾಂ, ಮೆಸೇಜ್ ಪಾಸ್ ಮಾಡಿ ಇಲ್ಲೇ ಇರಿ. ಬನ್ನಿ ಕೂತ್ಕೊಳ್ಳಿ. ಅಪ್ಪನ ಮಾತಿಗೆ ಬೆಲೆ ಕೊಡ್ತಿರೋನು ಅವನೊಬ್ಬ ಅಪ್ರಯೋಜಕ. ಇವನನ್ನೇ ನಂಬ್ಕೊಂಡು ಹೆತ್ತವ್ರನ್ನೇ ಬಿಟ್ಟು ಬಂದಿರೋಳು ಅವಳು. ಅದೇ ಅದೇ ಇವರು ಯಾವತ್ತೂ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಹಾಂ, ಪ್ಲೀಸ್ ಸಿಡ. ನಿಮ್ಮೂರಿಗೆ ನೀರು ತರೆದು ಬಿಡಬೇಕು ಅಂತ ಪಿಟಿಷನ್ ಕಳಿಸಿದ್ದೀರಾ. ಆದರೆ ಮೈಸೂರು ಡಿಸ್ಟಿಕಲ್ಲಿ ನೀರಿಗೆ ಪ್ರಾಬ್ಲಮ್ ಅಂದರೆ ಯಾರೂ ನಂಬೋದಿಲ್ಲ. ಹೌದು, ಯಾರೂ ನಂಬೋದಿಲ್ಲ. ಆದರೆ ನೀರು ನಮಗೆ ಉಪಯೋಗ ಆಗ್ತಿಲ್ವಲ್ಲ. ನೋಡಿ, ಒಂದು ತಾಲೂಕಿಗೋಸ್ಕರ ನೀರು ಬಿಡೋದು ಅಂದರೆ ತುಂಬ ತೊಂದರೆ ಆಗುತ್ತೆ. ತಾಲೂಕು ನಿಜ. ಒಂದು ತಾಲೂಕಿನಾಗೆ 24 ಹಳ್ಳಿಗಳಿರ್ತವೆ. 24 ಹಳ್ಳಿಗಳಲ್ಲಿ 3 ಲಕ್ಷ ಜನ ಸಂಸಾರ ಮಾಡ್ತವೆ. ಹಿಂದೆ ಇದ್ದ ಸಾಹೇಬ್ರನ್ನ ಹೀಗೆ ಬಂದು ಕೇಳ್ಕೊಂಡ್ವು. ಕೊಯ್ಲು ಹೊತ್ತಿಗೆ ಅವರು ನೀರು ಬಿಟ್ರು. ಏನು ಮಾಡೋದು? ಸೈಕ್ಲೋನ್ ಬಂದು ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು. ಈಗ ನಾಟಿ ನೆಟ್ಟವ್ರೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ನೀರು ಬಿಡಿ, ನಿಮ್ಮ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ. ಹಲೋ ಹಲೋ ಪದ್ಮಾ, ರೋಜಾ ಮಾತಾಡ್ತಾ ಇರೋದು. 15th ನಮ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ. ನೀನು ನಿನ್ ಗಂಡ ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡೆ. 15th? ಐ ಆಮ್ ಸೋ ಸಾರಿ. ಅವತ್ತು ನಮ್ಮ ಮಾವನವ್ರ ಹುಟ್ಟುಹಬ್ಬ. ನಾನು ನನ್ನ ಯಜಮಾನ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಸಿಹಿ ಮಾಡ್ತೀವಿ. ಅವತ್ತೊಂದಿನ ನಾವೆಲ್ಲೂ ಹೊರಗಡೆ ಹೋಗೋದಿಲ್ಲ. ಹೌದಾ? ಸರಿ ಕಣೆ. ನಿಮ್ಮ ಮಗ ಹೇಗಿದ್ದಾನೆ? ಅವನಾ ತುಂಬ ಚೆನ್ನಾಗಿದ್ದಾನೆ. ಹಾಗೆ ಅವ್ರ ತಾತ ಇದ್ದ ಹಾಗೆ ಇದ್ದಾನೆ. ಗುಣದಲ್ಲಾಗಲಿ ರೂಪದಲ್ಲಾಗಲಿ ಅವರೇ. ಆಯ್ತಪ್ಪಿ, ನಾನಿದನ್ನು ನೋಡ್ತೀನಿ. ಡಿವಿಷನಲ್ ಮಿನಿಸ್ಟರ್ ಜೊತೆ ಮಾತಾಡಿ ಖಂಡಿತ ನಿಮಗೆ ಫೇವರ್ ಆಗೋ ಹಾಗೆ ಮಾಡಿಕೊಡ್ತೀನಿ. ನಾವಿನ್ನು ಬರ್ತೀವಿ.